ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಜಾತಿ ಭೇದ ಭಾವ ಅನ್ನೋದೆಲ್ಲ ಸುಮ್ಮನೆ ಜನ ಹಾಡಿಸಿರೋ ಸುದ್ದಿ, ಹಾಗೂ ಆಕ್ಚುಲಿ ಬಂದ್ರೆ ಅಂಥದ್ದು ಏನೂ ಇರುವುದಿಲ್ಲ ಅಂತ. ಕಂಪ್ಲೀಟ್ ಇಂಡೋ ಪರ್ಷಿಯನ್ ಸ್ಟೈಲಲ್ಲಿ ನಾವು ಇದನ್ನು ಡಿಸೈನ್ ಮಾಡಿದ್ದೇವೆ. ನಮ್ಮ ಊರಿನ ಒಂದು ದೇವಸ್ಥಾನ ಅದು ಹಿಂದೂ ಧರ್ಮಕ್ಕೆ ಸೀಮಿತವಾಗಿ ನಾವು ನೋಡಲಿಲ್ಲ. ನಮ್ಮದು ಈಗ ನಿನ್ನೆ ಒಂದು ಮಸೀದಿ ಉದ್ಘಾಟನೆ ಹಿಂದೂ ಧರ್ಮದವರು, ಅದು ಒಂದು ಕೇವಲ ಮುಸ್ಲಿಂ ಧರ್ಮಕ್ಕೆ ಸೀಮಿತವಾಗಿ ನೋಡಲಿಲ್ಲ. ಹಿಂದೂ ಸಹೋದರರು ನಮಗೆ ಸಾಗುವಾಣಿ ಮರವನ್ನು ನೀಡಿದ್ದಾರೆ, ಕ್ರಿಶ್ಚಿಯನ್ ಸಮುದಾಯದವರು ಸಾಗುವಾಣಿ ನೀಡಿದ್ದಾರೆ. ಅದು ಹೆಚ್ಚಿನದ್ದು ನಮಗೆ ಹಿಂದೂ ಸಹೋದರರು ಸಾಗುವಾಣಿ ಮರವನ್ನು ನೀಡಿದ್ದಾರೆ ಇದರಲ್ಲಿ. ಯಾಕಂದರೆ ಇಲ್ಲಿ ಸೌಹಾರ್ದತೆ ಅನ್ನೋದು ಒಂದು ಬ್ಲೆಂಡ್ ಆಗಿರೋದ್ರಿಂದ ಅದೇ ನಮ್ಮ ಮೇನ್ ಕಾನ್ಸೆಪ್ಟ್ ಆಗಿತ್ತು. ಹಾಗಾಗಿ ಈ ಡಿಸೈನನ್ನು ಇದಕ್ಕೆ ಸೆಲೆಕ್ಟ್ ಮಾಡಿದ್ದೇವೆ. ಮಂಗಳೂರಿನ ಕುಪ್ಪೆ ಪದವಿನಲ್ಲಿರುವಂತಹ ಬದ್ರಿಯಾ ಜುಮಾ ಮಸೀದಿ ಸರ್ವ ಧರ್ಮೀಯರ ಸಹಾಯದಿಂದ ಈಗ ನವೀಕೃತಗೊಂಡು ತನ್ನತ್ತ ಎಲ್ಲರನ್ನೂ ಕೂಡ ಸೆಳೀತಾ ಇದೆ. ಸಾಗುವಾಣಿ ಮರವನ್ನ ಬಳಸಿ ನಿರ್ಮಿಸಲಾಗಿರುವಂತಹ ಈ ಒಂದು ಮಸೀದಿಗೆ ಶಿಲ್ಪಿಗಳಾದ ರಾಜ್ ಸಾಗರ್, ರವಿ ಪೂಜಾರಿ ಅವರ ಕೈಚಳಕ ಮಸೀದಿಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿದೆ. ಹಾಗಾದ್ರೆ ಈ ಕುಪ್ಪೆ ಪದವಿನಲ್ಲಿರುವಂತಹ ಸೌಹಾರ್ದದ ಈ ಒಂದು ಮಸೀದಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಮಸೀದಿಯ ಮುಖ್ಯ ದ್ವಾರ 14 ಫೀಟ್ ಎತ್ತರದಲ್ಲಿ ಉಂಟು. ಅಗಲ ಇದರದ್ದು 10-12 ಫೀಟ್ ಇದರದ್ದು ಮೇನ್ ದಾರಂದದ ಅಗಲ. ಮತ್ತು ಅದರ ಬದಿಯಲ್ಲಿ ಇದು ಮಿನಾರ್ ಆಚೆ ಈಚೆ ಮಿನಾರ್ ಇದೆ. ಮಿನಾರಿನ ಮೇಲ್ಗಡೆ ಪಂಚಲೋಹದ ಇದನ್ನು ಕೂಡ ಮುಗುಲಿಯನ್ನು ಕೂಡ ಕೂರಿಸಿದ್ದಾರೆ. ಇದು ನಮ್ಮ ಹೂವಿನ ಗುಚ್ಛವನ್ನು ಎಳಿಬಿಟ್ಟ ಹಾಗೆ ಇದರಲ್ಲಿ ಸೂಕ್ಷ್ಮ ಕೆತ್ತನೆಗಳು ಕೂಡ ಇದೆ.